ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕನ್ನಡಿಗರು, ನಮಸ್ಕಾರ ಅಪ್ಪು ಫ್ಯಾನ್ಸ್. ಇದು ಕನ್ನಡಿಗರು ಹವ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದೆ ನಮ್ ಕನ್ನಡ. ಸೊ ಕನ್ನಡಿಗರು ಬೆಲೆ, ಕನ್ನಡಿಗರು ಮರ್ಯಾದೆ ಎಲ್ಲೂ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಪ್ರೇಕ್ಷಕರು, ಕಲಾವಿದರು, ಮಾಧ್ಯಮ ಮಿತ್ರರು, ನಿರ್ಮಾಪಕರು, ಡೈರೆಕ್ಟ್ರು, ಪ್ರತಿಯೊಬ್ರು ಜೀವನದಲ್ಲಿ ಒಂದಿದ್ದೇ ಇರುತ್ತೆ. ಪ್ರತಿಯೊಬ್ಬ ಜೀವನದಲ್ಲಿ ಅವನು ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕಿದ್ರೆ ತಾನೇ ಅವನೇನಾದ್ರು ಜೀವನದಲ್ಲಿ ಸಾಧನೆ ಮಾಡಕ್ಕಾಗೋದು. ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕ್ ಅಲ್ಲಿ ಸೂತ್ರ ತೋರಿಸ್ತಾ ಇದ್ರು, ಇವಾಗ ಸಿನಿಮಾದಲ್ಲಿ ಸೂತ್ರಧಾರಿ ತೋರ್ಸೋದಕ್ಕೆ ಬರ್ತಾ ಇದಾರೆ. ಸೊ ನಿಮ್ಮೆಲ್ಲರ ಮುಂದೆ ವಾವ್ ಕಂಟೆಂಟ್ ಇಟ್ಕೊಂಡು ಒಂದು ವಾವ್, ಯಾಕೆಂದ್ರೆ ಇಲ್ಲಿ ಬಂದಿರೋದು ಸುಮ್ನೆ ನೇಮ್ ಸೇಕ್ ಆಕ್ಟರ್ಸ್ ಅಲ್ಲ ಅಣ್ಣ, ಡೆಡಿಕೇಶನ್ ಆಕ್ಟರ್ಸ್ ಮಾತ್ರ ವರ್ಕ್ ಮಾಡಿರೋದು ಸೂತ್ರಧಾರಿಲಿ. ಯಾಕೆಂದ್ರೆ ಇವಾಗ ನನ್ನ ಬ್ರದರ್ ಹೇಳ್ತಾ ಇದ್ರು ಚೇತನ್ ಅವರು, ಸೂತ್ರಧಾರಿ ನವರಸನ್ ಅವರು ಹಲ್ವಾರು ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಅವ್ರ ಕಡೆ. ಸೊ ಅಂತ ಒಬ್ಬ ನಿರ್ಮಾಪಕ, ಒಬ್ಬ ಡೈರೆಕ್ಟರ್, ಒಬ್ಬ ಕಲಾವಿದ ಇವತ್ತೊಂದು ಸಿನಿಮಾ ತೆಗ್ದಿದ್ದಾರೆ ಅಂದ್ರೆ ಒಂದು ವಿಶೇಷವಾಗಿ ಇದ್ದೇ ಇರ್ಬೇಕಲ್ವಾ. ಏನೋ ಒಂದು ಟೇಸ್ಟ್ ಆಗಿ ತಗೊಂಡು ಅಣ್ಣ ನಾನು ನಿರ್ಮಾಪಕ ಅನ್ಸ್ಕೋಬೇಕು, ನಾನು ಡೈರೆಕ್ಟರ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ. ಪ್ರತಿಯೊಬ್ರು ಕನ್ಸ್ ಕಟ್ಟಿ, ಪ್ರತಿಯೊಬ್ರು ಇಲ್ಲಿ ಕಲಾವಿದ್ರು ಯಾರೇ ಇರ್ಬೋದು, ನನ್ಗೊಂದ್ ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನವರಸನ್ ಅವ್ರೆ, ನನ್ಗೊಂದ್ ಚಾನ್ಸ್ ಕೊಟ್ಟಿದ್ದಾರೆ. ಅಂಡ್ ಡೈರೆಕ್ಟ್ರು ಕಿರಣ್ ಅವರು ಸೈಡ್ ಅಲ್ಲಿ ನಿಂತಿರ್ಬೋದು, ಸೈಡ್ ಅಲ್ಲಿ ನಿಂತವ್ರು ಯಾರು ಪರ್ದೆಯಿಂದ ಇರ್ಬೋದು, ಬಟ್ ಪರ್ದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು. ಯಾಕೆಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದ್ ಬ್ಯೂಟಿಫುಲ್ ಸಿನಿಮಾ ಇದು. ಮೇ 9ನೇ ತಾರೀಕು ನೀವೆಲ್ಲ ಸೂತ್ರಧಾರಿ ಒಂದ್ ಸೌಂಡ್ ಕೊಡ್ತೀರಾ? ಚಂದನ್ ಶೆಟ್ಟಿ ಸೂತ್ರಧಾರಿ ಅವ್ರಿಗೆ ಇಷ್ಟೇನಾ? ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ವಾವ್. ಇದು ಅದೇ ರೀತಿ ನಮ್ ಸಿನಿಮಾಲಿ ಅಪೂರ್ವ ಅವ್ರು ಆಕ್ಟ್ ಮಾಡಿದ್ದಾರೆ. ಅಂಡ್ ಇವತ್ತೇನು ಸಾಯಿಗೋಲ್ಡ್ ಪ್ಯಾಲೇಸ್ ಕಡೆಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ, ಸರ್ವಣ್ಣ ಅವರು ಕೂಡ ಥ್ಯಾಂಕ್ ಯು ಕೂಡ ಅವ್ರಿಗೂ ಹೇಳ್ತಾ, ಜಗದೀಶ್ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅಂಡ್ ಎಸ್ಪೆಷಲಿ ಮಾಧ್ಯಮ ಮಿತ್ರರು, ಲವ್ ಯು ಆಲ್. ಯಾಕೆಂದ್ರೆ ನೀವಿರೋದ್ರಿಂದಾನೇ ಕಲಾವಿದರು, ಸಿನಿಮಾ ಅಂಡ್ ಡಿಜಿಟಲ್ ಮಾಧ್ಯಮರು, ಎಲ್ಲ ಮಾಧ್ಯಮ ಮಿತ್ರರು, ಅನಿಲ್ ಅವ್ರು ಇರ್ಬೋದು, ಎಲ್ಲ ತಂಡದ ಎಲ್ಲ ಮಾಧ್ಯಮ ಮಿತ್ರರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದ್ರೆ ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್. ನೋಡಿ, ಸೂತ್ರಧಾರಿ ಅಂದಾಗ ಇದೆಲ್ಲ ಇರ್ಲೇಬೇಕು. ಯಾಕೆಂದ್ರೆ ಹವಾ ಜಾಸ್ತಿ, ನಿಮ್ ಸೌಂಡ್ ಕಮ್ಮಿ ಆಯ್ತು ಅಂತ ನಿಮ್ ಸೌಂಡ್ ಮುಂದೆ ಮೈಕ್ ಮುಂದೆ ಕಮ್ಮಿ ಇರಲ್ಲ ಅಂತ, ನಿಮ್ದೇ ಸೂಪರ್ ಅಂತ. ಸೊ ಅದೇ ರೀತಿ ಇವತ್ತೇನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಯಾವತ್ತು ಒಂದು ಸಿನಿಮಾನ್ ಬರ್ಬೇಕಾದ್ರೆ ಪ್ರತಿಯೊಬ್ರು, ಇವಾಗ ಯಂಗ್ಸ್ಟರ್ಸ್ ಇದ್ದೀರಾ, ಹಿರಿಕರಿದ್ದೀರಾ, ಯುವಕರಿದ್ದೀರಾ, ಮಕ್ಳಿದ್ದೀರಾ, ಎಲ್ಲಾರು ಇದ್ದೀರಾ, ಎಲ್ಲಾರ್ಗು ಚಂದನ್ ಶೆಟ್ಟಿ ಅವ್ರು 3 ರೂಪಾಯಿಗೆ ತಲೆಗಿರಗಿರೆ ಅಂತದೆ ಅಂತ ಸಾಂಗ್ ಗೊತ್ತಾ ಇಲ್ವಾ? ಆ ಸಾಂಗ್ ಹೆಂಗ್ ಹಿಟ್ ಆಯ್ತೋ, ಸೂತ್ರಧಾರಿ ಸಿನಿಮಾಲು ಅದೇ ಹಿಟ್ ಕೊಡ್ತಾರೆ ಅಂತ ಆ ಡೆಡಿಕೇಶನ್. ಯಾಕೆಂದ್ರೆ ಅವ್ರ ಜೊತೆ ನಾನು ಕೂಡ ಆಕ್ಟ್ ಮಾಡಿದ್ರೆ ಆ ಡೆಡಿಕೇಶನ್ ಏನು ಅನ್ನೋದು ನಾನು ನೋಡಿದೀನಿ. ಹ್ಯಾಟ್ಸ್ ಆಫ್ ಟು ಯು ಬ್ರದರ್. ಈ ಸೂತ್ರಧಾರಿ 100% ನಿಮ್ಮೆಲ್ಲರಿಗೂ ಪೇಡ್ ಕೊಟ್ಟೋದ್ರು ನಿಮ್ಗೆ ಯಾವ್ದೋ ಲಾಸ್ ಆಗಲ್ಲ, ಇಲ್ಲ ನಿಮ್ಗೆ ಯಾವ್ದೋ ಟೈಮ್ ವೇಸ್ಟ್ ಆಗಲ್ಲ. ಒಂದು ಬ್ಯೂಟಿಫುಲ್ ಮೂವಿ ಮಾಡಿರುವಂತ ಕಂಟೆಂಟ್ ಸಿನಿಮಾ, ದಯವಿಟ್ಟು ಗೆಲ್ಸಿ. ಅಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜೈ ಸೂತ್ರಧಾರಿ. ಥ್ಯಾಂಕ್ ಯು ಸರ್. ನಿಮ್ಮ ಎನರ್ಜಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.